ಅವತ್ತು ರಾತ್ರಿ ಸಮಯ 9:30 ಆಗ್ತಾನೆ ಖುಷಿಯಾಗಿ ಊಟ ಮಾಡಿ ಟಿವಿ ನೋಡ್ತಾ ಇದ್ದಂತಹ ಮನೆ ಒಳಗಡೆ ಇದ್ದಕ್ಕಿದ್ದಂತೆ 10ರಿಂದ 15 ಜನ ವೆಪನ್ ಇಟ್ಕೊಂಡು ಒಳಗಡೆ ನುಗ್ತಾರೆ. ಅದರಲ್ಲಿ ಮುಂದೆ ಇದ್ದಂತಹ ವ್ಯಕ್ತಿ ನಮಗೆ ಸರ್ ಬೇಕು ಅಂತ ಕನ್ನಡದಲ್ಲೇ ಕೇಳ್ತಾನೆ. ಆದ್ರೆ ಆ ಮನೆ ಒಳಗಡೆ ಇದ್ದಂತಹ ಸರ್ ಯಾವ ಸಾಮಾನ್ಯ ವ್ಯಕ್ತಿಯಲ್ಲ. ಕನ್ನಡ ಚಿತ್ರರಂಗದ ನಟ ಸಾರ್ವಭೌಮ, ಕನ್ನಡಿಗರ ಮನೆಯ ದೇವರು ಡಾಕ್ಟರ್ ರಾಜ್ಕುಮಾರ್. ಮುಂದೆ 108 ದಿನಗಳು ಕರ್ನಾಟಕ ಹಾಗೆ ತಮಿಳುನಾಡು ಎಂದೂ ಮರೆಯದ ರೋಮಾಂಚಕ ಹಾಗೆ ಭಾವನಾತ್ಮಕ ಪಯಣ ಆಗಿತ್ತು. ಗಾಯ್ಸ್, ಈ ವಿಡಿಯೋದಲ್ಲಿ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಯಾಕೆ ಕಿಡ್ನಾಪ್ ಮಾಡ್ದ, ಅವತ್ತು ರಾತ್ರಿ ಗಾಜನೂರಲ್ಲಿ ಏನೆಲ್ಲ ನಡೆಯಿತು, ಮುಂದೆ 108 ದಿನಗಳ ಕಷ್ಟಕರ ಪಯಣ ಯಾವ ರೀತಿ ಇತ್ತು, ಕೊನೆಗೆ ಎಲ್ಲವೂ ಹೇಗೆ ಮುಗಿದೋಯ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಕಡೆ ಕನ್ನಡ ಚಿತ್ರರಂಗದ ನಟ ಸಾರ್ವಭೌಮ, ಕರ್ನಾಟಕದಲ್ಲಿ ದೇವರಂತೆ ಪೂಜಿಸಲ್ಪಡುತ್ತಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು. ಇನ್ನೊಂದು ಕಡೆ ಕರ್ನಾಟಕ ಹಾಗೆ ತಮಿಳುನಾಡು ಗಡಿಯ ಸತ್ಯಮಂಗಲ ದಟ್ಟ ಅರಣ್ಯದಲ್ಲಿ 2 ದಶಕಗಳ ಕಾಲ ಪೊಲೀಸರಿಂದ ಕಣ್ತಪ್ಪಿಸಿಕೊಂಡು ಸಾವಿರಾರು ಆನೆಗಳ ಮಾರಣ ಹೋಮ ನಡೆಸಿ ಶ್ರೀಗಂಧ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಂತಹ ಕಾಡುಗಳ್ಳ ವೀರಪ್ಪನ್. ಈ ವೀರಪ್ಪನ ಪೂರ್ಣ ಹೆಸರು ಕೂಸೆ ಮುನಿಸ್ವಾಮಿ ವೀರಪ್ಪನ್. ಇವನು ಚಾಮರಾಜನಗರ ಜಿಲ್ಲೆಯ ಕರ್ನಾಟಕ ಹಾಗೆ ತಮಿಳುನಾಡು ಗಡಿಯ ಸತ್ಯಮಂಗಲ ದಟ್ಟ ಅರಣ್ಯದ ಪಕ್ಕದಲ್ಲಿರುವಂತಹ ಗೋಪಿನಾಥಂ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸ್ತಾನೆ. ಅವನು ಹುಟ್ಟಿದಂತಹ ಊರು, ಬೆಳೆದಂತಹ ವಾತಾವರಣ, ಅವರ ಕುಟುಂಬದ ಗುಣನೇ ವೀರಪ್ಪನ್ಗೂ ಬರುತ್ತೆ. ವೀರಪ್ಪನ ತಂದೆ ಹಾಗೆ ಅವರ ಕುಟುಂಬದವರು ಬೇಟೆಗಾರರಾಗಿರ್ತಾರೆ. ಅವರು ಇದ್ದಂತಹ ಊರು ಅರಣ್ಯದ ಪಕ್ಕದಲ್ಲೇ ಇರೋದ್ರಿಂದಾಗಿ ಕಾಡಿನ ಜೀವನವನ್ನ ಬೇಗ ಕಲ್ತಿರ್ತಾರೆ. ವೀರಪ್ಪನ್ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವರ ಫ್ಯಾಮಿಲಿ ಆಗಿದ್ದಂತಹ ಸಾಲ್ವೈ ಗೌಂಡರ್ ಎಂಬುವವರ ಜೊತೆಗೆ ಸಹಾಯಕನಾಗಿ ಕಾಡಿನ ಜೀವನವನ್ನ ಕಲಿತಾನೆ. ಈ ಸಾಲ್ವೈ ಗೌಂಡರ್ ಏನಿದ್ದಾರೆ, ಇವರು ಆನೆದಂತ ಹಾಗೆ ಶ್ರೀಗಂಧ ಕಳ್ಳ ಸಾಗಾಣಿಕೆಯನ್ನ ಮಾಡ್ತಾ ಇರ್ತಾರೆ. ಇದೇ ಬುದ್ಧಿ ವೀರಪ್ಪನ್ಗೂ ಬರುತ್ತೆ. ವೀರಪ್ಪನ್ ಚಿಕ್ಕ ವಯಸ್ಸಿನಲ್ಲೇ ಅಂದ್ರೆ 13-14ನೇ ವಯಸ್ಸಿನಲ್ಲೇ ಮೊದಲ ಆನೆಯನ್ನ ಕೊಂದು 17ನೇ ವಯಸ್ಸಿನಲ್ಲೇ ಮೊದಲ ಅಂತ ಹೇಳಲಾಗುತ್ತೆ. ಮುಂದೆ ವೀರಪ್ಪನ್ ದೊಡ್ಡ ಆಲದ ಮರದಂತೆ ಬೆಳಿತಾನೆ. ದೊಡ್ಡ ಮಟ್ಟದಲ್ಲಿ ಶ್ರೀಗಂಧ ಸಾಗಾಣಿಕೆ ಹಾಗನೆ ಆನೆದಂತ ಸಾಗಾಣಿಕೆಯನ್ನ ಮಾಡ್ತಾನೆ. ಅವನ ಜೀವನದಲ್ಲಿ ಅಂದಾಜು 2000ಕ್ಕೂ ಹೆಚ್ಚು ಆನೆಗಳನ್ನ ಬೇಟೆ ಆಡಿದಾನೆ ಅಂತ ಹೇಳಲಾಗುತ್ತೆ. ಅವನ ಭಯಾನಕತೆ, ಕ್ರೂರತೆ ಕೇವಲ ಬೇಟೆಗೆ ಸೀಮಿತವಾಗಿರಲಿಲ್ಲ. ಕಾಡಿನೊಳಗಡೆ ವೀರಪ್ಪನ್ ಈ ರೀತಿ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತ ಪೊಲೀಸರಿಗೆ ಗೊತ್ತಾದ್ಮೇಲೆ ವೀರಪ್ಪನ್ ಅವನನ್ನ ಹಿಡಿಯೋದಕ್ಕೆ ಬಂದಂತಹ ಎಷ್ಟೋ ಪೊಲೀಸರ ಉಸಿರಾಟವನ್ನ ನಿಲ್ಲಿಸಿದ್ದಾನೆ. 1871ರಲ್ಲಿ ಅರಣ್ಯಾಧಿಕಾರಿ ಚಿದಂಬರಂ ಅವರನ್ನ ಮಾಡಿ ಕೊಲೆ ಮಾಡ್ತಾನೆ. ಈ ಘಟನೆಯನ್ನ ನೋಡಿದಂತಹ ಸರ್ಕಾರ ಇವನ ಮೇಲೆ ಸೀರಿಯಸ್ ಆಕ್ಷನ್ ತಗೊಳ್ಳೇಬೇಕು ಅಂತ ಮುಂದಾಗುತ್ತೆ. ಕರ್ನಾಟಕ ಹಾಗೆ ತಮಿಳುನಾಡು ವೀರಪ್ಪನನ್ನ ಹಿಡಿಲೇಬೇಕು ಅಂತ STF ಟೀಮ್ ನ ರಚನೆ ಮಾಡಿ ಕಾಡಿಗೆ ಹೋಗ್ತಾರೆ. ಆದ್ರೆ ವೀರಪ್ಪನ್ ಯಾರ ಕಣ್ಣಿಗೂ ಸಿಗೋದಿಲ್ಲ. ಕಾಡಿನೊಳಗಡೆ ಕಣ್ಮರೆಸ್ಕೊಂಡು ಓಡಾಡ್ತಾ ಇರ್ತಾನೆ. ಮುಂದೆ ದೊಡ್ಡ ಮಹಾನ್ ಘಟನೆಗಳು ನಡೀತವೆ. 1991ರಲ್ಲಿ ಹಿರಿಯ ಅರಣ್ಯಾಧಿಕಾರಿ ಶ್ರೀನಿವಾಸ್ ಅವರ ಕೊಲೆ. 1992ರಲ್ಲಿ ಪೊಲೀಸ್ ಹರಿಕೃಷ್ಣ ಸೇರಿದಂತೆ ಅವರ ತಂಡದ ಮೇಲೆ ಆಕ್ರಮಣ. 1993ರಲ್ಲಿ ಪಾಲಾರ್ ಸೇತುವೆ ಬಳಿ ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ. ಇದರಲ್ಲಿ 22 ಅರಣ್ಯಾಧಿಕಾರಿಗಳು ನಿಧನರಾಗ್ತಾರೆ. ಈ ಎಲ್ಲಾ ಘಟನೆಗಳು ನಡೆದ ಮೇಲೆ ಮುಂದೆ ಒಂದು ಮಹಾನ್ ಘಟನೆ ನಡೆಯುತ್ತೆ. ಜುಲೈ 27, 2000 ಡಾಕ್ಟರ್ ರಾಜ್ಕುಮಾರ್ ಅವರು ಕುಟುಂಬದೊಂದಿಗೆ ತಿರುಪತಿಗೆ ಹೋಗಿ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನ ಮುಗಿಸಿ ವಾಪಸ್ ತಮಿಳುನಾಡಿನ ಎರಡ್ ಜಿಲ್ಲೆಯಲ್ಲಿರುವಂತಹ ಅವರ ಹುಟ್ಟೂರು ಗಾಜನೂರಿಗೆ ಅವರ ಹೊಸ ಫಾರ್ಮ್ ಹೌಸ್ ಗೃಹ ಪ್ರವೇಶಕ್ಕೆ ಅಂತ ಬಂದಿರ್ತಾರೆ. ಬಂದು 3 ದಿನ ಆದ್ಮೇಲೆ ಜುಲೈ 30, 2000 ಅವತ್ತು ರಾತ್ರಿ ಸಮಯ 9:30 ಹೊರಗಡೆ ಜೋರು ಮಳೆ ಬರ್ತಾ ಇರುತ್ತೆ. ಮನೆ ಒಳಗಡೆ ಡಾಕ್ಟರ್ ರಾಜ್ಕುಮಾರ್ ಅವರು ಕುಟುಂಬದೊಂದಿಗೆ ಊಟ ಮಾಡಿ ಟಿವಿ ನೋಡ್ತಾ ಇರ್ತಾರೆ. ಸಡನ್ ಆಗಿ ವೀರಪ್ಪನ್ ಹಾಗೆ ಆತನ ಸಹಚರರು ವೆಪನ್ ಇಟ್ಕೊಂಡು ಮನೆ ಒಳಗಡೆ ನುಗ್ಗಿ ನಮಗೆ ಸರ್ ಬೇಕು ಅಂತ ಕನ್ನಡದಲ್ಲೇ ವೀರಪ್ಪನ್ ಹೇಳ್ತಾನೆ. ಕುಟುಂಬದವರಿಗೆ ತಕ್ಷಣನೇ ಗೊತ್ತಾಗುತ್ತೆ ಇವನು ವೀರಪ್ಪನ್ ಅಂತ. ವೀರಪ್ಪನ್ ಹಾಗೆ ಆತನ ಸಹಚರರು ಆ ಸಂದರ್ಭದಲ್ಲಿ ಕುಟುಂಬದೊಂದಿಗೆ ಗೌರವದಿಂದ ವರ್ತಿಸಿ ಯಾರಿಗೂ ಏನೂ ಹಾನಿ ಆಗುವುದಿಲ್ಲ ಎಂದು ಭರವಸೆ ಕೊಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕರೆದುಕೊಂಡು ಹೋಗ್ತಾನೆ. ಇವರ ಒಟ್ಟಿಗೆ ಅವರ ಅಳಿಯ ಗೋವಿಂದರಾಜ್, ಅವರ ಸಂಬಂಧಿ ನಾಗೇಶ್ ಹಾಗೆ ಸಹಾಯಕ ನಿರ್ದೇಶಕ ನಾಗಪ್ಪ ಅವರನ್ನ ಹೊರಗಡೆ ಮಳೆಯಲ್ಲಿ ನಡೆಸ್ಕೊಂಡೇ ಕಾಡಿನೊಳಗಡೆ ಕರ್ಕೊಂಡು ಹೋಗ್ತಾನೆ. ಅಣ್ಣವರು ಕುಟುಂಬದವರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ವೀರಪ್ಪನೊಟ್ಟಿಗೆ ಹೋಗ್ತಾರೆ.
ವೀರಪ್ಪನ್ ಇವರನ್ನ ಕರ್ಕೊಂಡು ಹೋಗೋಕ್ಕೂ ಮುಂಚೆ ರಾಜ್ಕುಮಾರ್ ಅವರ ಪತ್ನಿ ಪಾರ್ವತಮ್ಮ ಅವರಿಗೆ ಒಂದು ಕ್ಯಾಸೆಟ್ ಅನ್ನ ಕೊಟ್ಟು ಇದನ್ನ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ SM ಕೃಷ್ಣ ಅವರಿಗೆ ಕೊಡಿ ಅಂತ ಹೇಳಿ ಹೊರಟು ಹೋಗ್ತಾರೆ. ನಂತರ ಪಾರ್ವತಮ್ಮ ಅವರು ತಕ್ಷಣನೇ ಬೆಂಗಳೂರಿಗೆ ಬಂದು ಮಧ್ಯರಾತ್ರಿ 1:30ರಲ್ಲಿ SM ಕೃಷ್ಣ ಅವರನ್ನ ಭೇಟಿಯಾಗಿ ಈ ವಿಷಯವನ್ನ ತಿಳಿಸಿ ಆ ಕ್ಯಾಸೆಟ್ ಅನ್ನ ಕೊಡ್ತಾರೆ. ಜುಲೈ 31, 2000 ಬೆಳಗ್ಗೆನೆ ವೀರಪ್ಪನ್ ಅಣ್ಣವರನ್ನ ಕಿಡ್ನಾಪ್ ಮಾಡಿದ್ದಾನೆ ಅನ್ನುವಂತಹ ವಿಷಯ ಎಲ್ಲಾ ಕಡೆ ಗೊತ್ತಾಗುತ್ತೆ. ಕರ್ನಾಟಕದಾದ್ಯಂತ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಹೋರಾಟಗಳು ಹಾಗೆ ಹಿಂಸಾಚಾರಗಳು ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಿನಲ್ಲಿದ್ದಂತಹ 4 ತಮಿಳ್ ದಿನಪತ್ರಿಕೆ ಕಚೇರಿಗಳ ಮೇಲೆ ದಾಳಿ ಮಾಡ್ತಾರೆ. ಕನ್ನಡ ಚಿತ್ರರಂಗ ಶೂಟಿಂಗ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿದ್ದಂತಹ ಎಲ್ಲರೂ ಹೋರಾಟಕ್ಕೆ ಮುಂದಾಗ್ತಾರೆ. ಇಲ್ಲಿ ಮುಖ್ಯಮಂತ್ರಿ SM ಕೃಷ್ಣ ಅವರು ತಕ್ಷಣನೇ ಕೆಲವೇ ಗಂಟೆಗಳಲ್ಲಿ ತಮಿಳುನಾಡಿನ ಚೆನ್ನೈಗೆ ಹಾರಿ ಅಲ್ಲಿನ ಮುಖ್ಯಮಂತ್ರಿ ಆಗಿದ್ದಂತಹ M ಕರುಣಾನಿಧಿ ಅವರನ್ನ ಭೇಟಿಯಾಗಿ ಚರ್ಚೆ ಮೇಲೆ ಚರ್ಚೆ ನಡೆಸ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ವೀರಪ್ಪನ್ ಜೊತೆ ಡೈರೆಕ್ಟ್ ಆಗಿ ಮಾತುಕತೆ ನಡೆಸೋದಕ್ಕೆ ಆಗ್ತಾ ಇರೋದಿಲ್ಲ. ಮಾತುಕತೆ ಯಾವ ರೀತಿ ನಡೆಸಬೇಕು ಅಂದ್ರೆ ಒಬ್ಬ ವ್ಯಕ್ತಿಗೆ ವಿಷಯವನ್ನ ಹೇಳಿ ಕಾಡಿನೊಳಗಡೆ ಕಳಿಸಿ ಅಲ್ಲಿ ವೀರಪ್ಪನನ್ನ ಹುಡುಕಿ ಅವನಿಗೆ ವಿಷಯವನ್ನ ತಿಳಿಸಿ ವಾಪಸ್ ಬಂದು ಇಲ್ಲಿ ಹೇಳ್ಬೇಕಿರುತ್ತೆ. ಈ ಕೆಲಸವನ್ನ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿರುತ್ತೆ. ಮುಂಚೆ ಕಾಡಿನೊಳಗಡೆ ವೀರಪ್ಪನ ಭೇಟಿ ಮಾಡಿ ಇಂಟರ್ವ್ಯೂ ಮಾಡಿದ್ದಂತಹ ತಮಿಳ್ ಪತ್ರಿಕೆಯ ಸಂಪಾದಕ ನಕೀರನ್ ಗೋಪಾಲ್ಗೆ ಈ ಜವಾಬ್ದಾರಿಯನ್ನ ವಹಿಸ್ತಾರೆ. ನಕೀರನ್ ಗೋಪಾಲ್ ವಿಷಯವನ್ನ ತಿಳ್ಕೊಂಡು ಕಾಡಿನೊಳಗಡೆ ಹೋಗಿ ವೀರಪ್ಪನ ಭೇಟಿ ಮಾಡಿ ಅಲ್ಲಿ ವಿಷಯವನ್ನ ತಿಳಿಸಿ ಅವನ ಹತ್ರ ವಿಷಯವನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಹೇಳ್ತಾ ಇದ್ದ. ಸಾಮಾನ್ಯವಾಗಿ ಕಿಡ್ನಾಪ್ ಅನ್ನ ಹಣಕ್ಕೋಸ್ಕರ ಮಾಡ್ತಾರೆ. ಆದ್ರೆ ವೀರಪ್ಪನ್ ಒಂದಷ್ಟು ಕಂಡೀಷನ್ ಗಳನ್ನ ಸರ್ಕಾರದ ಮುಂದೆ ಇಡ್ತಾನೆ. ಆಗ ನಡೀತಾ ಇದ್ದಂತಹ ಕಾವೇರಿ ನದಿ ವಿವಾದದಲ್ಲಿ ತಮಿಳುನಾಡಿಗೆ ನ್ಯಾಯ ಕೊಡಬೇಕು. ಕರ್ನಾಟಕದಲ್ಲಿ ತಮಿಳನ್ನ 2ನೇ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕು. ಅದರೊಟ್ಟಿಗೆ ತಮಿಳುನಾಡು ಜೈಲಲ್ಲಿದ್ದಂತಹ ತಮಿಳ್ ಉಗ್ರಗಾಮಿ ಬೆಂಬಲಿಗರನ್ನ ರಿಲೀಸ್ ಮಾಡಬೇಕು. ಇಷ್ಟು ಕಂಡೀಷನ್ ಅನ್ನ ಸರ್ಕಾರದ ಮುಂದೆ ಇಡ್ತಾನೆ. ಈ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತ ವೀರಪ್ಪನ್ ಸರ್ಕಾರದ ಮುಂದೆ ಹೇಳ್ತಾನೆ. ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರನ್ನ 108 ದಿನಗಳ ಕಾಲ ಅವನೊಟ್ಟಿಗೆ ಇಟ್ಕೊಂಡಿರ್ತಾನೆ. ರಾಜ್ಕುಮಾರ್ ಅವರು ಅಷ್ಟು ದಿನ ಕಾಡಿನಲ್ಲಿ ಸರಿಯಾದ ಆಹಾರ ಇಲ್ಲದೆ, ಮಲ್ಕೊಳ್ಳೋದಕ್ಕೆ ಸರಿಯಾದ ಜಾಗ ಇಲ್ಲದೆ, ಅವರಿಗೆ ಮಂಡಿ ನೋವಿದ್ರೂ ಅವನೊಟ್ಟಿಗೆ ಕಿಲೋಮೀಟರ್ಗಳಷ್ಟು ನಡೆದು ಕಾಡಿನಲ್ಲಿ ಕಷ್ಟಕರವಾದ ವನವಾಸವನ್ನ ಅನುಭವಿಸಿದರು. ಈ 108 ದಿನಗಳ ಅವಧಿಯಲ್ಲಿ ಒಟ್ಟಾರೆಯಾಗಿ 6 ರೌಂಡ್ಸ್ ಮಾತುಕತೆಯನ್ನ ವೀರಪ್ಪನೊಟ್ಟಿಗೆ ಸರ್ಕಾರ ಮಾಡುತ್ತೆ. ನಕೀರನ್ ಗೋಪಾಲ್ 6 ಸಲ ವೀರಪ್ಪನ ಭೇಟಿಯಾಗಿ ವಾಪಸ್ ಬಂದಿರ್ತಾನೆ. ಗೌರ್ಮೆಂಟ್ ಇಂದ ವಿಷಯವನ್ನ ಕಲೆಕ್ಟ್ ಮಾಡಿ ವೀರಪ್ಪನ್ಗೆ ಹೋಗಿ ಹೇಳ್ತಾ ಇರ್ತಾರೆ. ಮೀಡಿಯೇಟರ್ ತರ ಕೆಲಸ ಮಾಡ್ತಾ ಇರ್ತಾನೆ. ಈ ಒಪ್ಪಂದವನ್ನ ಮಾಡಿಸೋದಕ್ಕೆ ಒಂದು ಮೇಜರ್ ರೋಲ್ ಪ್ಲೇ ಮಾಡಿರ್ತಾನೆ. ಕೊನೆಯದಾಗಿ ವೀರಪ್ಪನ್ ಇಟ್ಟಿದಂತಹ ಬೇಡಿಕೆಗಳನ್ನ ಸಂಪೂರ್ಣವಾಗಿ ಇಲ್ಲದಿದ್ದರೂ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸಿದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡು ನವೆಂಬರ್ 15, 2000ರಲ್ಲಿ 108 ಸುದೀರ್ಘ ದಿನಗಳ ನಂತರ ಅಣ್ಣವರನ್ನ ರಿಲೀಸ್ ಮಾಡ್ತಾನೆ. ರಿಲೀಸ್ ಮಾಡಿದಂತಹ ಸಮಯದಲ್ಲಿ ಕರ್ನಾಟಕದಲ್ಲಿ ದೀಪಾವಳಿಗಿಂತಲೂ ದೊಡ್ಡ ಸಂಭ್ರಮವಾಗಿತ್ತು. ಎಲ್ಲಾ ಕಡೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡ್ತಾರೆ. ಕರ್ನಾಟಕದ ಪಾಲಿಗೆ ಆ ಕ್ಷಣ ಉಸಿರಾಟದ ಸಮಯವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಬಿಡುಗಡೆ ಮಾಡಿದ್ಮೇಲೆ ವೀರಪ್ಪನ ಅಪರಾಧ ಜೀವನ ನಿಲ್ಲೋದೇ ಇಲ್ಲ. ಮತ್ತೆ 2002ರಲ್ಲಿ ಕರ್ನಾಟಕದ ಮಾಜಿ ಸಚಿವ ನಾಗಪ್ಪ ಅವರನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತಾನೆ. ಈ ಒಂದು ಘಟನೆ 2 ರಾಜ್ಯಗಳು ಅಂದ್ರೆ ಕರ್ನಾಟಕ, ತಮಿಳುನಾಡು 2 ರಾಜ್ಯಗಳು ಸೇರ್ಕೊಂಡು ಇವನ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು, ಹಿಡಿಲೇಬೇಕು ಅಂತ ತೀರ್ಮಾನ ಮಾಡಿ STF ಟೀಮ್ ನ ರಚನೆ ಮಾಡಿ ಪ್ಲಾನ್ ಮಾಡ್ತಾರೆ. ವೀರಪ್ಪನನ್ನ ಕಾಡಿನೊಳಗಡೆ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ, ಅವನನ್ನ ಹೊರಗಡೆ ಕರ್ಸಿನೇ ಹಿಡಿಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅಕ್ಟೋಬರ್ 18, 2004 ವೀರಪ್ಪನ್ಗೆ ಕಣ್ಣಿನ ಸಮಸ್ಯೆ ಇರುತ್ತೆ. ಕಣ್ಣಿನ ಚಿಕಿತ್ಸೆಯ ನೆಪದಲ್ಲಿ ತಮಿಳುನಾಡಿನ STF ಟೀಮ್ ಒಂದು ಫೇಕ್ ಆಂಬುಲೆನ್ಸ್ ಅನ್ನ ರೆಡಿ ಮಾಡಿ ಅದರಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ ಡ್ರೈವರ್ ವೇಷ ಹಾಕಿ ವೀರಪ್ಪನ ಕರ್ಕೊಂಡು ಬರೋದಕ್ಕೆ ಕಳಿಸ್ತಾರೆ. ಧರ್ಮಪುರಿ ಜಿಲ್ಲೆಯ ಪಾಪಾರಪೇಟೆ ಎಂಬ ಒಂದು ಗ್ರಾಮದಲ್ಲಿ ಮುಂಚೆಯೇ STF ತಂಡ ಪ್ಲಾನ್ ಮಾಡಿ ಆಂಬುಲೆನ್ಸ್ ಬಂದ ತಕ್ಷಣ ಆಂಬುಲೆನ್ಸ್ ಅನ್ನ ಸುತ್ತುವರೆದು STF ಟೀಮ್ ಫೈರ್ ಮಾಡ್ತಾರೆ. ಅದರೊಳಗಡೆ ಇದ್ದಂತಹ ವೀರಪ್ಪನ್ ಹಾಗೆ ಆತನ ಸಹಚರರು ಅಲ್ಲಿಯೇ ಪ್ರಾಣವನ್ನ ಬಿಡ್ತಾರೆ. ಅಲ್ಲಿಗೆ ಭಾರತದ ಭಯಾನಕ ಕ್ರೂರ ನಿಗೂಢ ಕಾಡುಗಳ ವೀರಪ್ಪನ ಅಂತ್ಯ ಆಗುತ್ತೆ. ಈ ಒಂದು ಆಪರೇಷನ್ಗೆ ಆಪರೇಷನ್ ಕೋಕೂನ್ ಅಂತ ಹೆಸರಿಡ್ತಾರೆ. ಈ ಒಂದು ಘಟನೆ ಕೇವಲ ಅಪಹರಣ ಪ್ರಕರಣ ಆಗಿರಲಿಲ್ಲ. 2 ರಾಜ್ಯಗಳ ಭಾವನಾತ್ಮಕ ಸಂಬಂಧ, ಕಾನೂನು ವ್ಯವಸ್ಥೆ ಹಾಗೆ ಮಾಧ್ಯಮಗಳ ಪಾತ್ರ, ಒಬ್ಬ ವ್ಯಕ್ತಿ ಎಷ್ಟು ಕಾಲ ಒಂದು ದೇಶವನ್ನ ಭಯದಲ್ಲಿ ಇಡಬಲ್ಲ ಎನ್ನುವುದಕ್ಕೆ ಉದಾಹರಣೆ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಸುರಕ್ಷಿತವಾಗಿ ಮರಳಿ ಬಂದಿದ್ದು ಕರ್ನಾಟಕದ ಪಾಲಿಗೆ ಉಸಿರಾಟದ ಕ್ಷಣವಾಗಿತ್ತು. ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಇದೇ ರೀತಿ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.